ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳ ಒಂದು ಕ್ವಶನ್ಗಳ ಏನೈತಿ ಅನಾಲಿಸಿಸನ್ನು ಮಾಡಲಾಗುತ್ತೆ. ಸೊ ಇದು ಡೇ 13 ಆಗಿರ್ತದೆ. ಸೊ ಈ ಒಂದು ಕ್ಲಾಸ್ನಲ್ಲಿ ಏನೈತಿ ಫ್ಯಾಕ್ಟರೈಸೇಷನ್ ಆಫ್ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಮೇಲೆ ಏನೈತಿ 20 ಕ್ವಶನ್ಗಳನ್ನ ಕೊಡಲಾಗಿತ್ತು. ಸೊ ಈ ಕ್ವಶನ್ಗಳು ಏನೈತಿ ಮೆಂಬರ್ಶಿಪ್ಪನ್ನು ಪಡೆದುಕೊಂಡವ್ರಿಗೆ ಮಾತ್ರ ಇರ್ತದೆ. ಸೊ ಯೂಟ್ಯೂಬ್ನಲ್ಲಿ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮಗೆ ಕ್ಲಾಸು ಹಾಗೆ ಮಾಡೆಲ್ ಕ್ವಶನ್ ಪೇಪರು ಹಾಗೆ ಈ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳ PDF ಅನ್ನು ಪ್ರೊವೈಡ್ ಮಾಡಲಾಗ್ತದೆ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಮೇಲೆ 20 ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಇಲ್ಲಿ, ಸೊ ವಾಟ್ ಈಸ್ ದ ಫ್ಯಾಕ್ಟರೈಸ್ ಫಾರ್ಮ್ ಆಫ್ x² + 5x + 6 ಅಂತ ಅದ. ಸೊ ಫ್ಯಾಕ್ಟರೈಸೇಷನ್ ಮಾಡೋದಾದ್ರೆ ಇಲ್ಲಿ x² + 5x + 6 ಅದ. ಸೊ ಇದನ್ನು ನಾವು x² + 2x + 3x + 6 ಅಂತ ಬರಿಬೋದು. ನೆಕ್ಸ್ಟ್ ಇದನ್ನ ಎಕ್ಸನ್ನು ಇಲ್ಲಿ ಕಾಮನ್ ತಗೊಂಡೆ x + 2 ಆಗುತ್ತೆ. ಇಲ್ಲಿ 3ಅನ್ನು ಕಾಮನ್ ತಗೊಂಡೆ x + 2 ಆಗುತ್ತೆ. ಸೊ ಇಲ್ಲಿ ಇದರಲ್ಲಿ x + 2, ನೆಕ್ಸ್ಟ್ ಇದರಲ್ಲಿ x + 2 ಕಾಮನ್ ತಗೊಂಡು ಇಲ್ಲೇನು ಉಳಿತದೆ, ಇಲ್ಲಿ x ಉಳಿತದೆ, ಇಲ್ಲಿ +3 ಉಳಿತದೆ, x + 3 ಇಲ್ಲಿ ಉಳಿತದೆ. ಸೊ ಆಪ್ಷನ್ ನೋಡೋದಾದ್ರೆ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ x² - 9 ಅದ. ಸೊ ಇಲ್ಲಿ x² - 9 ಅದ. ಸೊ ಇದನ್ನು ಯಾವ ರೀತಿ ಬರಿಬೋದು ಅಂದರೆ x² - 3² ಅಂತ ಬರಿಬೋದು. ಸೊ ಇದು ಯಾವ ಫಾರ್ಮ್ದಾಗ ಬರ್ತಂದ್ರೆ a² - b² ಫಾರ್ಮ್ದಾಗ ಬಂತು. ಸೊ ಇಲ್ಲಿ x + 3 ಆಗ್ತದೆ, ನೆಕ್ಸ್ಟ್ ಇಲ್ಲಿ x - 3 ಆಗ್ತದೆ. ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ಕರೆಕ್ಟ್ ಫ್ಯಾಕ್ಟರೈಸೇಷನ್ ಆಫ್ x² - 4x + 4 ಅಂದರು. ಸೊ ಈ 4x + 4 ಅದ. ಸೊ ಇದು ಯಾವ ಫಾರ್ಮ್ದಾಗ ಐತೆ ಅಂದ್ರೆ ಇಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ನೋಡ್ಬೋದು ನೀವು, ಇದು a² - 2ab + b² ಫಾರ್ಮ್ದಾಗ ಅದ. ಸೊ ಇಲ್ಲಿ ಎ ಜಾಗದಾಗ ಏನದ x ಅದ. ಸೊ ಇಲ್ಲಿ ಬಿ ಜಾಗದಾಗ ಏನದ 4 ಐತೆ ಅಂದ್ರೆ 4 ಎತ್ತರ ಸ್ಕ್ವೇರ 2ರ ಸ್ಕ್ವೇರ. ಸೊ ಇದು ಎತ್ತರ ಫಾರ್ಮುಲಾ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ x + 2 ಹೋಲ್ ಸ್ಕ್ವೇರ್ ಇಲ್ಲಿ ಆಗ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೊ ಇಲ್ಲಿ ಮೈನಸ್ ಅದ ಅಂದ್ರೆ ಒಂದು ಪ್ಲಸ್ ಇರ್ತದೆ, ಒಂದು ಮೈನಸ್ ಇರ್ತದೆ. ಸೊ ಅದೇ ರೀತಿ ಇಲ್ಲಿ ನೋಡೋದಾದ್ರೆ 5 3 15. ಸೊ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಏನಿರಬೇಕು, ಇಲ್ಲಿ ನಾವು ಇಲ್ಲಿ ಮೈನಸ್ ಇರಬೇಕು. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಅಥವಾ ನೀವು ಇದನ್ನು ಇಂಟು ಮಾಡಿ ನೋಡಿದಾಗ ಇದೇ ಬರ್ತದೆ, ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ವಾಟ್ ಈಸ್ ದ ಫ್ಯಾಕ್ಟರೈಸ್ಡ್ ಫಾರ್ಮ್ ಆಫ್ 4x² - 9 ಅದ. ಸೊ ಈ 4x² ಅದ, ಇದ ನಾವು ಯಾವ ರೀತಿ ಬರಿಬೋದು ಅಂದ್ರೆ ಸೊ ಇದನ್ನು 2x ಹೋಲ್ ಸ್ಕ್ವೇರ - 3². ಸೊ ಇದು ಯಾವ ಫಾರ್ಮ್ದಾಗ ಬಂತು, a² - b² ಫಾರ್ಮ್ದಾಗ ಬಂತು. ಸೊ ಇಲ್ಲಿ a ಅಂದರೆ ಏನದ 2x ಅದ, b ಅಂದರೆ ಏನದ 3 ಅದ. ಸೊ ಹಾಗಾಗಿ a² - b² ಫಾರ್ಮುಲಾ ಏನ a + b ಇಂಟು a - b. ಸೊ ಇಲ್ಲಿ 2x + 3 2x - 3 ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೊ ಈ ಥರ ಫ್ಯಾಕ್ಟರ್ ಏನಾಗ್ತದೆ, ಸೊ ಇಲ್ಲಿ 9 ಬರ್ಬೇಕಂದ್ರೆ
ಸೊ ಇದನ್ನು ನೋಡಿದ ತಕ್ಷಣ ಗೊತ್ತಾಗ್ತದೆ. ಸೊ ಇದು ಯಾವ ಫಾರ್ಮ್ದಾಗದ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಫಾರ್ಮ್ದಾಗದ. ಸೊ ಅಥವಾ ನೀವು ಫ್ಯಾಕ್ಟರೈಸೇಷನ್ ಮುಖಾಂತರ ಮಾಡೋದಾದ್ರೆ ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಇದ್ದಿದ್ದನ್ನು 3x ಪ್ಲಸ್ 3x 9 ಅಂತ ಬರಿಬೋದು ನಾವು. ಸೊ ಇಲ್ಲಿ ಇದು 3x ಇದು 3x ಎರಡು ಪ್ಲಸ್ ಇರೋದ್ರಿಂದ ನಮಗೆ ಇಲ್ಲಿ ಏನು ಬರ್ತದೆ, ಎಕ್ಸ್ ಪ್ಲಸ್ 3 ಇನ್ನೊಂದು ಎಕ್ಸ್ ಪ್ಲಸ್ 3 ಅಂತ ಬರ್ತದೆ. ಸೊ ಇದನ್ನು ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ 3x ಸ್ಕ್ವೇರ್ ಪ್ಲಸ್ 12x ಅದ. ಸೊ ಇಲ್ಲಿ ಮೊದಲಿಗೆ 3x ಅನ್ನು ಕಾಮನ್ ತಗೊಂಡಿವಿ ಅಂದರೆ ಇಲ್ಲಿ ಏನು ಉಳಿತದ, ಎಕ್ಸ್ ಉಳಿತದ, ಇಲ್ಲಿ ಏನು ಉಳಿತದ 4 ಉಳಿತದ. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ವಾಟ್ ಈಸ್ ದ ಫ್ಯಾಕ್ಟರೈಸೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 16 ಅದ. ಸೊ ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಇಲ್ಲಿ 16 ಅಂದರೆ ನಾವು 4 ಸ್ಕ್ವೇರ್ ಅಂತ ಇಲ್ಲಿ ಬರಿಬೋದು. ಸೊ ಇದನ್ನು ಎಕ್ಸ್ ಪ್ಲಸ್ 4 ಇನ್ನೊಂದು ಎಕ್ಸ್ ಮೈನಸ್ 4. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಫ್ಯಾಕ್ಟರ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 8 ಅದ. ಸೊ ಇಲ್ಲಿ ಇಂಟು ಮಾಡಿದಾಗ ನಮಗೆ -8 ಬರ್ಬೇಕಂದ್ರೆ ಒಂದು ಪ್ಲಸ್ ಇರಬೇಕು ಒಂದು ಮೈನಸ್ ಇರಬೇಕು. ಸೊ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಒಳಗೆ ಇದು ದೊಡ್ಡ ಸಂಖ್ಯೆ ಚಿಹ್ನೆ ಏನಾಗಿರ್ಬೇಕು, ಪ್ಲಸ್ ಇರಬೇಕು. ಸೊ ಇಲ್ಲಿ ನಾವು ನೋಡೋದಾದ್ರೆ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ 4 2 8 ಆಗುತ್ತೆ. ಸೊ 4ರಲ್ಲಿ 2 ಹೋತಂದ್ರೆ ಇಲ್ಲಿ ಪ್ಲಸ್ 2 ಉಳಿತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೊ ಇಲ್ಲಿ ನಾವು ಇಂಟು ಮಾಡಿದಾಗ ನಮಗೇನು ಬರಬೇಕು, 6x ಸ್ಕ್ವೇರ್ ಬರಬೇಕು ಅಥವಾ ಸಮ್ ಏನಾಗಿರ್ಬೇಕು ಇಲ್ಲಿ 5x ಇಲ್ಲಿ ಆಗಿರಬೇಕು. ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದ್ರೆ, ಸೊ 2x ಸ್ಕ್ವೇರ್ ಪ್ಲಸ್ 5x ಇದ್ದದನ್ನು ನಾವು 3x ಪ್ಲಸ್ 2x ಅಂತ ಇಲ್ಲಿ ನಾವು ಬರಿಬೋದು, ಪ್ಲಸ್ 3 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸನ್ನು ಕಾಮನ್ ತಕ್ಕೊಂತೀವಿ ಅಂದರೆ ಇಲ್ಲಿ ಏನು ಉಳಿತದೆ, 2x ಪ್ಲಸ್ 3 ಉಳಿತದೆ. ಸೊ ಇಲ್ಲಿ 1ಅನ್ನು ಕಾಮನ್ ತಕ್ಕೊಂತೀವಿ ಅಂದರೆ ಇಲ್ಲಿ ಏನು ಉಳಿತದೆ, 2x ಪ್ಲಸ್ 3ನ ಉಳಿತದೆ. ನೆಕ್ಸ್ಟ್ ಇಲ್ಲೇನು ಉಳಿತು ಎಕ್ಸ್, ಇಲ್ಲಿ ಪ್ಲಸ್ 1 ಇಂಟು 2x ಪ್ಲಸ್ 3 ಆಗುತ್ತೆ. ಸೊ ಇದೆಲ್ಲಿ ಅದ, ಆಪ್ಷನ್ 1 ಒಳಗೆ ಅದ. ಸೊ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಫ್ಯಾಕ್ಟರ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 12 ಅದ. ಸೊ ಇಲ್ಲಿ ಇಂಟು ಅಥವಾ ಇಂಟು ಮಾಡಿದಾಗ ಇಲ್ಲಿ -12 ಬರ್ಬೇಕಂದ್ರೆ ಸೊ ಒಂದು ಸಂಖ್ಯೆ ಪ್ಲಸ್ ಇರಬೇಕು ಒಂದು ಸಂಖ್ಯೆ ಮೈನಸ್ ಇರಬೇಕು. ಸೊ ಅವಾಗ ಮಾತ್ರ ಏನೈತಿ ನಮ್ಗೆ ಪ್ರಾಡಕ್ಟ ಮೈನಸ್ದಾಗ ಬರ್ತದೆ. ಸೊ ಒಂದು ಸಂಖ್ಯೆ ಪ್ಲಸ್ಸು ಒಂದು ಸಂಖ್ಯೆ ಮೈನಸ್ಸು ಎಲ್ಲ ಕಡೆ ಅದಾವು. ಬಟ್ ಇಲ್ಲಿ ಏನೈತಿ ನಮ್ಗೆ ಎಕ್ಸ್ ಬರಬೇಕು. ಎಕ್ಸ್ ಅಂದ್ರೆ ಇಲ್ಲಿ 4ರಾಗ 3 ಹೋದ್ರೆ ಎಕ್ಸ್ ಬರ್ತದೆ. ಸೊ ಇಲ್ಲಿ ಮೈನಸ್ ಅದ. ಸೊ ಹಾಗಾಗಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರಬೇಕು. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಪ್ಲಸ್ ಅಥವಾ ಮೈನಸ್, ಸೊ ಇಲ್ಲಿ ಪ್ಲಸ್ ಇತ್ತಂದ್ರೆ ಇವೆರಡು ಈ ಥರ ಪ್ರಾಡಕ್ಟ್ ಒಳಗೆ ಇಲ್ಲಿ ಏನೈತಿ ದೊಡ್ಡ ಸಂಖ್ಯೆ ಚಿಹ್ನೆ ಕೂಡ ಇಲ್ಲಿ 4ಕ್ಕೆ ಮೈನಸ್ ಅದ. ಸೊ ಹಾಗಾಗಿ ಇಲ್ಲಿ ಮೈನಸ್ ಇರ್ತದೆ. ಸೊ ಇಲ್ಲಿ ಮೈನಸ್ ಐತೆ ಅಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇತ್ತಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅಂತನ ತಗೋಬೇಕು. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಒಂದು ವೇಳೆ ನಿಮ್ಗೆ ಕ್ರಾಸ್ ವೆರಿಫಿಕೇಷನ್ ಮಾಡೋದಾದ್ರೆ ಸೊ ಎಕ್ಸ್ ಮೈನಸ್ 4 ಇಂಟು ಎಕ್ಸ್ ಪ್ಲಸ್ 3 ಇದನ್ನು ಮಾಡಿದಾಗ ಸೊ ಇದು ಆನ್ಸರ ಬರಬೇಕು. ಸೊ ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೊ ಫ್ಯಾಕ್ಟರೈಸ್ ಅಂದರು ಇಲ್ಲಿ 5x² ಮೈನಸ್ 20x ಅದ.
ಸೊ ಈ 5x ನಾವು ಇಲ್ಲಿ ಕಾಮನ್ ಆಗಿ ತಗೊಂಡ್ರೆ ಇಲ್ಲೇನು ಉಳಿತದೆ, ಎಕ್ಸ್ ಉಳಿತದೆ. ನೆಕ್ಸ್ಟ್ ಇಲ್ಲಿ -4 ಉಳಿತದೆ. ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ವಾಟ್ ಈಸ್ ದ ಫ್ಯಾಕ್ಟರೈಸ್ಡ್ ಫಾರ್ಮ್ ಆಫ್ a² - 2ab + b² ಅದ. ಸೊ ಇಲ್ಲಿ ಈ ಥರ ಫಾರ್ಮುಲಾ ಏನಾಗುತ್ತೆ, a - b² ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಈ ಫಾರ್ಮುಲಾಗಳು ನಿಮ್ಗೆ ಗೊತ್ತಿರಬೇಕು. ಸೊ ಇದನ್ನು ಫ್ಯಾಕ್ಟರೈಸ್ ಮಾಡ್ಬೋದು ಯಾವ ರೀತಿ ಅಂದ್ರೆ, ಸೊ ಇದನ್ನು ಯಾವ ರೀತಿ ಫ್ಯಾಕ್ಟರೈಸ್ ಮಾಡೋದಂದ್ರೆ ಇಲ್ಲಿ a² ಪ್ರಾಡಕ್ಟ್ ಏನಾಗಬೇಕು, a² b² ಆಗಬೇಕು. ಹಾಗಾಗಿ a² ಇದು -2ab ಇದ್ದಿದ್ದನ್ನು -ab ಮತ್ತು -ab + b² ಅಂತ ಬರಿಬೋದು. ಸೊ ಇಲ್ಲಿ -ab ಇದು -ab ಎರಡು 2 - ab ಅಂತ ಆಗುತ್ತೆ. ಸೊ ಇದರಲ್ಲಿ ಎ ಅನ್ನು ಕಾಮನ್ ತಕ್ಕೋದು, ಇಲ್ಲಿ ಏನು ಉಳಿತದೆ a - b ಉಳಿತದೆ. ನೆಕ್ಸ್ಟ್ ಇದರಲ್ಲಿ ಬಿ ಅನ್ನು ಕಾಮನ್ ತಕ್ಕೋದು, ಇಲ್ಲಿ ಏನು ಉಳಿತದೆ ಇಲ್ಲಿ a - b ಉಳಿತದೆ. ನೆಕ್ಸ್ಟ್ ಇದ್ರೊಳಗೆ ಏನೈತಿ a - b ಅನ್ನು ಕಾಮನ್ ತಕ್ಕೋದು, ಇಲ್ಲಿ ಏನು ಉಳಿತದೆ a ಉಳಿತದೆ. ನೆಕ್ಸ್ಟ್ ಇಲ್ಲಿ -b. ಸೊ ಇಲ್ಲಿ a - b ಇಂಟು a - b ಅಂದರೆ ಇದು 2 ಸ್ಕ್ವೇರ್ ಆಗುತ್ತೆ, a - b² ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಫ್ಯಾಕ್ಟರ್ ಇಲ್ಲಿದೆ. ಸೊ ಇಲ್ಲಿ 10x ಅದ. ಸೊ ಇಲ್ಲಿ ಇಂಟು ಮಾಡಿದ್ರೆ ನಮ್ಗೆ 21 ಬರಬೇಕು. ಕೂಡಿಸೋದು ಅಥವಾ ಕಳೆದ್ರೆ ಏನೈತೆ ನಮಗೆ ಇಲ್ಲಿ 10 ಬರಬೇಕು. ಅಂಥ ಸಂಖ್ಯೆ ಯಾವುದಂದ್ರೆ ಇಲ್ಲಿ 7 ಮತ್ತು 3 ಅನ್ನು ಇಂಟು ಮಾಡಿದಾಗ ನಮ್ಗೆ 21 ಬರ್ತದೆ. ಅವ ಎರಡು ಸಂಖ್ಯೆನ ಕೂಡಿಸಿದಾಗ ನಮ್ಗೆ 10 ಬರ್ತದೆ. 7 + 3 ಮಾಡಿದಾಗ ನಮ್ಗೆ 10 ಬರ್ತದೆ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದನ್ನು ಇಂಟು ಮಾಡಿದಾಗ ನಮ್ಗೆ ಇದೇ ಆನ್ಸರ ಬಂದಿರಬೇಕು. ಸೊ ನೀವು ರಿವರ್ಸ್ ಚೆಕ್ಕನ್ನು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ಇಲ್ಲಿ ಇದು ಯಾವ ರೀತಿ ಅದ ಅಂದ್ರೆ x². ಸೊ ಇದು 2 × 3 × x ಪ್ಲಸ್ ಇದು 3². ಸೊ ಇದು ಯಾವ ಫಾರ್ಮ್ ಒಳಗಾಯ್ತು, a² - 2ab + b². ಸೊ ಇಲ್ಲಿ a ಅಂದರೆ ಏನೈತಿ x ಆಗುತ್ತೆ, ಇಲ್ಲಿ b ಅಂದರೆ ಏನಾಗುತ್ತೆ 3 ಆಗುತ್ತೆ. x - 3² ಆಗ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಇಂಟು ಮಾಡಿದಾಗ 10 ಬರಬೇಕು. ಸೊ ಅಥವಾ ಕೂಡಿಸೋದು ಅಥವಾ ಕಳೆದಾಗ ನಮ್ಗೆ 7 ಬರಬೇಕು. ಅಂಥ ಎರಡು ಸಂಖ್ಯೆ ಯಾವ ಅಂದರೆ ಇಲ್ಲಿ 5 ಮತ್ತು 2 ಆಗುತ್ತೆ. ಸೊ 5 2 10 ಆಗುತ್ತೆ. ಸೊ 5 + 2 ಎಷ್ಟಾಗುತ್ತೆ 7 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ 3 ಮತ್ತು 4 ಅದ. ಸೊ ಇವೆರಡು ಕೂಡಿಸಿದಾಗ 7 ಆಗುತ್ತೆ. ಬಟ್ ಇಂಟು ಮಾಡಿದಾಗ ನಮಗೆ 10 ಬರೋದಿಲ್ಲ. ಸೊ ಹಾಗಾಗಿ ಇದು ಆಗೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಇದು ಇಂಟು ಮಾಡಿದಾಗ 10 ಬರ್ತದೆ, ಬಟ್ ಕೂಡಿಸೋದತ್ತು ಕಳೆಯೋದು ಮಾಡಿದಾಗ ಇಲ್ಲಿ 7 ಬರೋದಿಲ್ಲ. ಹಾಗಾಗಿ ಇದು ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ 5 ಮತ್ತು 2 ಅದ. ಸೊ ಇಲ್ಲಿ ಮೈನಸ್ ಅದ. ಸೊ 5ರಲ್ಲಿ 2 ಹೋದ್ರೆ ಇಲ್ಲಿ 7 ಬರೋದಿಲ್ಲ. ಹಾಗಾಗಿ 5 ಇದು ಪ್ಲಸ್ ಇರಬೇಕು, ಇದು ಪ್ಲಸ್ ಇದ್ದಾಗ ಮಾತ್ರ ಇಲ್ಲಿ 7 ಬರ್ತದೆ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್. ಸೊ x² - 25 ಅದ. ಸೊ x² - 25 ನಾವು 5² ಅಂತ ಬರಿಬೋದು. ಸೊ ಇದೇನಾಗುತ್ತೆ x + 5 × x - 5 ಅಂತ ಇಲ್ಲಿ ಬರಿಬೋದು. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇದು x² - 10x + 24 ಅದ. ಸೊ ಇದರ ಆನ್ಸರನ್ನು ಕಮೆಂಟ್ನಲ್ಲಿ ತಿಳಿಸ್ರಿ. ನೆಕ್ಸ್ಟ್ x² + 11x + 28 ಅದ. ಸೊ ಇದರ ಆನ್ಸರ್ ಏನಾಗುತ್ತೆ ಇಂಟು ಮಾಡಿದಾಗ 28 ಬರ್ಬೇಕಂದ್ರೆ ಯಾವ ಎರಡು ಸಂಖ್ಯೆ ಕೂಡಿಸೋದು ಅಥವಾ ಕಳೆದು ಮಾಡಿದಾಗ 11 ಬರಬೇಕು. ಆ ಎರಡು ಸಂಖ್ಯೆ ಯಾವುದಂದ್ರೆ 7 ಮತ್ತು 4 ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 4 7 28 ಆಗುತ್ತೆ. ಅವ ಎರಡು ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ ಇಲ್ಲಿ 11 ಅಂತ ಬರ್ತದೆ.
ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 13x ಪ್ಲಸ್ 36 ಅದ. ಸೊ ಕೂಡಿಸೋದು ಅಥವಾ ಕಳೆದು ಮಾಡಿದಾಗ 36 ಬರ್ಬೇಕಂದ್ರೆ ಇಲ್ಲಿ 9 ಮತ್ತು 4 ತೊಗೊಂಡಾಗ ಇಲ್ಲಿ ಇವನ್ನೆರಡು ಇಂಟು ಮಾಡಿದಾಗ 36 ಆಗುತ್ತೆ. ಕೂಡಿಸೋದು ಅಥವಾ ಕಳೆದು ಮಾಡಿದಾಗ ಇಲ್ಲಿ ಏನಾಗುತ್ತೆ ನಮ್ಗೆ 13 ಬರಬೇಕು. ಸೊ ಇಲ್ಲಿ ಕೂಡಿಸಿದಾಗ ನಮ್ಗೆ 9 ಮತ್ತು 4 ಕೂಡಿಸಿದಾಗ 13 ಬರ್ತದೆ. 9 ಮತ್ತು 4 ಇಂಟು ಮಾಡಿದಾಗ 36 ಬರ್ತದೆ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಇವು 20 ಕ್ವಶನ್ ಕಂಪ್ಲೀಟ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.